ಆತ್ಮೀಯ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಹೊಸ ವರ್ಷದ ಶುಭಾಶಯಗಳೊಂದಿಗೆ ಈಗ ತಮ್ಮೊಂದಿಗೆ ಸುದ್ದಿಗಳು ಅವುಗಳನ್ನು ಮುಟ್ಟಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಏನೇನು ಸುದ್ದಿಗಳು ಬರ್ತಾ ಇದ್ದಾವ, ಹೇಗೆ ಬರ್ತಾ ಇದ್ದಾವ, ಅವು ದಿನನಿತ್ಯದ ಬದುಕಿನ ಸುದ್ದಿಗಳು, ರಾಜಕೀಯ ಸುದ್ದಿಗಳು, ಸಾಮಾಜಿಕ ಸುದ್ದಿಗಳು ಬರ್ತಾ ಇದ್ದಾವೆ. ಅವುಗಳನ್ನ ತಾವು ಸದಾ ನೋಡ್ತಾ ಇರಬೇಕು, ನೋಡಿ ತಮ್ಮ ಜ್ಞಾನಾಭಿವೃದ್ಧಿ ಮಾಡ್ತಾ ಇರಬೇಕು. ಜೊತೆಗೆ ನಮ್ಮನ್ನು ಟೀಕಿಸುವ ಅಥವಾ ಸಲಹೆ ಕೊಡುವ ಕೆಲಸವನ್ನು ಆಗ್ತಿರ್ಬೇಕು ಅಂತ ಹೇಳ್ತಾ ಸುದ್ದಿಗಳ ಸರಮಾಲೆ ನಿಮ್ಮ ಮುಂದೆ ಇವುಗಳನ್ನು ನೋಡ್ತಾ ಹೋಗಿ, ತಮಗೆ ಸುದ್ದಿನ ಹೇಳ್ತಾ ಹೋಗಿ. ನಮಸ್ತೆ. ಏನು ಡಿಸೈನ್ ಸರ್ ಐತ್ರಿ ಡಿಸೈನ್ ಹೋಗ್ತೀವಿ ರೀ. ಸಚಿನ್ ಪಂಚಾಳ್ ಅವರ ಆತ್ಮಹತ್ಯೆ ಏನಾಗಿದೆ, ಆ ಒಂದು ಆತ್ಮಹತ್ಯೆಯ ಒಂದು ಡೆತ್ ನೋಟ್ನಲ್ಲಿ ಏನು ಬರೆದಿರ್ತಕ್ಕಂಥ ವಿಚಾರವನ್ನು ತಮ್ಮೆದುರಿಗೆ ಪ್ರಸ್ತುತಪಡಿಸ್ತಾಯಿದ್ವಿ. ಅದರಲ್ಲಿ ಅಂತಂದರೆ ಆ ಮೃತ ವ್ಯಕ್ತಿ ಬರೆದಿರ್ತಕ್ಕಂಥ ಒಂದು ಡೆತ್ ನೋಟ್ನಲ್ಲಿ ನಮ್ಮ ಕಲಬುರಗಿ ನಗರದ 4 ಜನರ ಹತ್ಯೆಗೆ ಸಂಚು ರೂಪಿಸಲಾಗಿತ್ತು ಅಂತಕ್ಕಂಥದ್ದು ವಿಚಾರವನ್ನು ಆ ಒಂದು ಲೆಟರ್ನಲ್ಲಿದೆ, ತಮಗೆಲ್ಲರಿಗೂ ಗೊತ್ತಿದೆ. ಅದೇ ರೀತಿ ವೀರಶೈವ ಲಿಂಗಾಯತ್ ಮಹಾವೇದಿಕೆ ವತಿಯಿಂದ ನಾವು ನಮ್ಮ ವೀರಶೈವ ಲಿಂಗಾಯತ್ ಸಮಾಜದ ಮಠಾಧೀಶರಾದಂಥ ಶ್ರೀ ಆಂದೋಲ ಕುರುಗಳ ಹೆಸರು ಕೂಡ ಅದರಲ್ಲಿರೋದ್ರಿಂದ, ಮತ್ತು ನಮ್ಮ ಸಮುದಾಯದ ಯುವ ನಾಯಕರಾಗಿರ್ತಕ್ಕಂಥ ಚಂದು ಪಾಟೀಲ್ ಅವರ ಹೆಸರು ಕೂಡ ಅದರಲ್ಲಿರೋದ್ರಿಂದ, ಸೊ ಅವರಿಗೆ ಸೂಕ್ತವಾದ ಭದ್ರತೆಯನ್ನು ಸರ್ಕಾರ ಒದಗಿಸಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ಈ ಒಂದು ಪತ್ರಿಕಾಗೋಷ್ಠಿ ನಾವು ಮಾಡ್ತಾಯಿದ್ದೀವಿ. ಅದೇ ರೀತಿಯಾಗಿ ಮಾನವೀಯತೆಯ ದೃಷ್ಟಿಯಿಂದ ಮತ್ತು ಕಲಬುರಗಿಯ ನಗರದ ಕಾನೂನು ಸುವ್ಯವಸ್ಥೆ ಕಾಪಾಡೋಗೋಸ್ಕರ ಆಗಿ ಇನ್ನೊಂದು ಮನವಿ ಏನು ಮಾಡ್ತೀವಿ ಅಂತಂದರೆ, ಅದೇ ಒಂದು ಡೆತ್ ನೋಟ್ನಲ್ಲಿ ಇನ್ನೂ ಇರುವವರ ಹೆಸರು ಕೂಡ ಅದರಲ್ಲಿದೆ. ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಬಸವರಾಜ್ ಮತ್ತಿಮೂಡ್ ಅವರ ಹೆಸರು ಕೂಡ ಇದೆ. ಮತ್ತು ಅದೇ ರೀತಿಯಾಗಿ ಚಿತ್ತಾಪುರ ತಾಲೂಕಿನ ಪರಾಜಿತ ಅಭ್ಯರ್ಥಿಯಾಗಿರ್ತಕ್ಕಂಥ ಮಣಿಕಂಠ ರಾಠೋಡ್ ಅವರು ಕೂಡ ಹೆಸರಿದೆ. ಸೊ ಅವ್ರಿಗೂ ಕೂಡ ಸರ್ಕಾರ ಸೂಕ್ತ ಭದ್ರತೆ ಒದಗಿಸಿ ಇದರದ್ದು ಕೂಲಂಕುಷ ಒಂದು ತನಿಖೆಯನ್ನು ಮಾಡಿ, ನಾವು ಆಗ್ರಹ ಏನು ಮಾಡ್ತೀವಿ ಅಂತಂದರೆ, ಈ ಒಂದು ವಿಚಾರವನ್ನು CBI ತನಿಖೆಗೆ ವಹಿಸಿ ಇದಕ್ಕೆ ಕೂಲಂಕುಷ ತನಿಖೆ ಮಾಡಿ ಆ ಮೃತ ವ್ಯಕ್ತಿ ಏನು ಸಚಿನ್ ಇದ್ದಾನೆ ಅವನಿಗೆ ಒಂದು ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಆಗಿರಬೇಕು. ಮತ್ತು ಅವನ ಕುಟುಂಬಕ್ಕೆ ಪರಿಹಾರ 1 ಕೋಟಿ ರೂಪಾಯಿಯನ್ನು ಸರ್ಕಾರ ಘೋಷಿಸಬೇಕು. ಅದೇ ರೀತಿಯಾಗಿ ಅವರ ಮನೆಯಲ್ಲಿ ಒಬ್ಬರಿಗೆ, ಯಾಕಂದರೆ 4 ಜನ ಹೆಣ್ಮಕ್ಳಿದ್ದಾರೆ, ಆತ ಒಬ್ಬನೇ ಆ ಮನೆಯ ಮುಖ್ಯ ಒಬ್ಬ ಅರ್ನಿಂಗ್ ಸೋರ್ಸಸ್ ಅಂತ ಆ ವ್ಯಕ್ತಿ ಇದ್ದ. ಹಾಗಾಗಿ ಅವರ ಮನೆಯಲ್ಲಿ ಒಬ್ಬರಿಗೆ ಸರ್ಕಾರಿ ನೌಕರಿ ಕೊಡಬೇಕಂತಕ್ಕಂಥದ್ದನ್ನು ವೀರಶೈವ ಲಿಂಗಾಯತ್ ಮಹಾವೇದಿಕೆ ಆಗ್ರಹ ಮಾಡ್ತಿದೆ. ಇದು ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತೀವಿ. ಮತ್ತು ಇತ್ತೀಚಿನ ದಿನಗಳಲ್ಲಿ ಕೂಡ ವೀರಶೈವ ಲಿಂಗಾಯತ ಸಮುದಾಯದ ಮಠಾಧೀಶರ ಮೇಲೆ ಸಣ್ಣ ಪ್ರಮಾಣದ ಹೇಳಿಕೆಗಳು ಕೊಡುವುದು ಮತ್ತು ಅವರನ್ನು ತೇಜೋವಧೆ ಮಾಡ್ತಕ್ಕಂಥ ಕೆಲಸಗಳು ಇತ್ತೀಚಿನದಲ್ಲಿ ನಡೀತಾ ಇದ್ದಾವೆ. ಸೊ ಅದನ್ನು ಮನದಲ್ಲಿ ಮಾಪಣ್ಣ ಹತ್ನೂರವರು ದಿನಾಂಕ
14/12/2024 ನಿಧನ ಹೊಂದಿದರು. ಆ ಒಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆದೀಗ ಇರ್ತಕ್ಕಂಥ ಒಂದು ಶಕ್ತಿಯನ್ನು ತಂದುಕೊಟ್ಟಿರ್ತಕ್ಕಂಥ ನಮ್ಮ ಮಹಾನಾಯಕರಿಗೆ ಈ ಒಂದು ಪತ್ರಿಕೆಯ ಮೂಲಕ ಅವರಿಗೆ ಒಂದು ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ದೀವಿ. ಮತ್ತು ಜನವರಿ 2ನೇ ತಾರೀಕು ಗುಲ್ಬರ್ಗ ಜಿಲ್ಲೆಯಲ್ಲಿ ನಮ್ಮ ಸಮಿತಿ ಪರವಾಗಿ ಅವರಿಗೆ ಶ್ರದ್ಧಾಂಜಲಿ ಮತ್ತು ನುಡಿ ನಮನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕಾಗಿ ಈ ಕಲಬುರಗಿ ಜಿಲ್ಲಾ, ಯಾದಗಿರಿ ಜಿಲ್ಲಾ, ಬೀದರ್ ಜಿಲ್ಲಾ, ಸುತ್ತಮುತ್ತ ರಾಯಚೂರು ಜಿಲ್ಲಾ, ಸುತ್ತಮುತ್ತ ಒಂದು ನಮ್ಮ ಕಲ್ಯಾಣ ಕರ್ನಾಟಕದ ಒಂದು 7 ಜಿಲ್ಲೆದ ಕಾರ್ಯಕರ್ತರು ಆಗಮಿಸಿದ್ದಾರೆ. ಅವರು ಎಲ್ಲ ಸೇರಿ ಒಂದು ಶ್ರದ್ಧಾಂಜಲಿ ನುಡಿ ನಮನ ಇಂಥ ನಮ್ಮ ಮಹಾದೇವರ ಮಹಾಶಕ್ತಿಯಾಗಿರ್ತಕ್ಕಂಥ ಮಾಪಣ್ಣನವರು ನಮ್ಮನ್ನು ಅಗಲಿದ್ದಾರೆ. ಅವರು ಆದರೂ ಅವರು ಹಾಕಿರ್ತಕ್ಕಂಥ ಮಾರ್ಗದರ್ಶನಗಳನ್ನು ಇನ್ನೂ ನಮ್ಮನ್ನು ಬಿಟ್ಟಿಲ್ಲ. ಅವರು ನಮ್ಮ ಜೀವಂತ ಇನ್ನು ನಮ್ಮ ಸಮಾಜದಲ್ಲಿ ಇದ್ದಾರೆ ಅಂತಕ್ಕಂಥ ಒಂದು ಭಾವನೆಯನ್ನು ಇಟ್ಟುಕೊಂಡು ಇಡೀ ಕಲ್ಯಾಣ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಮಾದಿಗ ಸಮಾಜದ ಬಾಂಧವರು ಒಗ್ಗೂಡಿಗೆಸಿ ಇವತ್ತು ಅಂಥ ಮಹಾಪುರುಷರ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಮತ್ತು ಅವರು ನಡೆದು ಬಂದಿರತಕ್ಕಂಥ ಮಾರ್ಗದರ್ಶನ ಮಹಾನುಡಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕಾಗಿ ಇಲ್ಲಿ ಇರ್ತಕ್ಕಂಥ ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ನನ್ನ ಮಾದಿಗ ಕುಲ ಬಾಂಧವರು ಮತ್ತು ಸುತ್ತಮುತ್ತ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಯ ನನ್ನ ಸಮಾಜದ ಎಲ್ಲ ಕುಲ ಬಾಂಧವರು ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದುಗೇಸಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಅವರು ನುಡಿನಮನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿಸಿ ಈ ಒಂದು ಪತ್ರಿಕೆ ಮೂಲಕ ನಮ್ಮ ಸಮಾಜದ ಎಲ್ಲ ನನ್ನ ಮಿತ್ರ ಬಾಂಧವರಿಗೆ, ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿಯರಿಗೆ ಕೇಳಿಕೊಳ್ಳುತ್ತೇನೆ. ಮತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಡೆದು ಬಂದಿರತಕ್ಕಂಥ ಹಾದಿ ಅವರು ಹೊಸ ವರ್ಷದ ಜೊತೆಗೆ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಬಾಲರಾಜ್ ಗುತ್ತೇದಾರ್ ಅವರ ಹುಟ್ಟುಹಬ್ಬವು ಕೂಡ 2ನೇ ತಾರೀಕಿಗೆ ಬಂದಿರ್ತದೆ. 2ನೇ ತಾರೀಕಿಗೆ ಶ್ರೀ ಬಾಲರಾಜ್ ಗುತ್ತೇದಾರ್ ಅವರು ಜಿಲ್ಲಾಧ್ಯಕ್ಷರಾಗಿರೋದರಿಂದ ಅವರ ಹುಟ್ಟುಹಬ್ಬವು ಕೂಡ ಅವತ್ತೇ 2ನೇ ತಾರೀಕಿಗೆ ಬಂದಿರೋದರಿಂದ ಸಸಿ ನೆಡುವ ಮುಖಾಂತರ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಸಸಿ ನೆಡುವ ಮುಖಾಂತರ ಹೊಸ ವರ್ಷದ ಆಚರಣೆಯ ಜೊತೆಗೆ ನಮ್ಮ ಜಿಲ್ಲಾಧ್ಯಕ್ಷರ ಹುಟ್ಟುಹಬ್ಬದ ಜೊತೆಗೆ ಪಕ್ಷದ ಚಟುವಟಿಕೆಗೆ ಚಾಲನೆ ಕೊಡ್ತಾ ಇದ್ದೀವಿ. ಪತ್ರಕರ್ತ ಮಿತ್ರರಲ್ಲಿ ತಾವನ್ನು ಮನವಿ ಮಾಡ್ಕೊತಾ ಇದ್ದೀನಿ, ತಾವು ಕೂಡ ನಮಗೆ ಸಹಕಾರ ಕೊಡಬೇಕು. ನಮ್ಮ ಪಕ್ಷ ಏರಿಳಿತಗಳನ್ನು ಕಂಡಿದೆ ಬಹಳಷ್ಟು. ಇವತ್ತು 2004ರಲ್ಲಿ 13 ಮತಕ್ಷೇತ್ರದಲ್ಲಿ 7 ಸ್ಥಾನಗಳನ್ನು ಗೆದ್ದಿರ್ತಕ್ಕಂಥ ನಮ್ಮ ಪಕ್ಷ, ತದನಂತರ ಅರುಣಾ ಸಿ ಪಾಟೀಲ್ರವ್ರು ಬಂದರು, ಸುಭಾಷ್ ಗುತ್ತೇದಾರ್ ಅವರಾದರು. ಈ ರೀತಿ ಸ್ವಲ್ಪ ನಮ್ಮ ಪಕ್ಷದ ಅಸ್ತಿತ್ವ ಕಡಿಮೆ ಆಗಿದೆ. ಆದ ಕಾರಣ ಇದರಲ್ಲಿ ನಮ್ಮ ರಾಜ್ಯ ಮಟ್ಟದವ್ರನ್ನೂ ಕೂಡ ಕಡೆಗಣಿಸಿನೇ ಆಗಿರ್ಬೋದು, ಅಥವಾ ನಮ್ಮ ಪಕ್ಷದ ಇದರದಿಂದ ಭಾಳಷ್ಟು ಜನ ಬರೋದು ಹೋಗೋದು ಮಾಡ್ಯಾರ. ಭಾಳಷ್ಟು ಜನ ಅಲ್ಲಿ ಬೇರೆ ಪಕ್ಷದಲ್ಲಿ ಕಾಂಗ್ರೆಸ್ ಅಥವಾ BJPಯಲ್ಲಿ ಟಿಕೆಟ್ ಸಿಗಲಿಕ್ಕಿಲ್ಲ, ನಮ್ಮಲ್ಲಿ ಬರೋದು ಟಿಕೆಟ್ ತೊಗೊಂಬೋದು, ಸೋಲ್ಬೋದು ಅಥವಾ ಗೆದಿಬೋದು, ಮತ್ತು ಪಕ್ಷ ಬಿಟ್ಟು ಹೊರಗೆ ಹೋಗ್ಬೋದು. ಇದೊಂದು ನಮ್ಮದು ಏನಾಗ್ಯದ ಅಂದ್ರೆ ಇದೊಂದು ಮಷಿನರಿ ಫ್ಯಾಕ್ಟ್ರಿ ಆದಂಗೆ ಆಗ್ಯದ ನಮ್ಮ ಪಕ್ಷದ ಕಚೇರಿ. ಇವತ್ತು ನಮ್ಮ ರಾಜ್ಯದ ಪಕ್ಷದಲ್ಲಿ ಭಾಳಷ್ಟು ಜನ ಹೊರಗಿನವ್ರು ಬರೋದು. ಉದಾಹರಣೆಗಾಗಿ ಗುಲ್ಬರ್ಗದಲ್ಲಿ ಹೇಳಬೇಕಾಗಿತ್ತಂದ್ರೆ ಅರುಣಾ ಸಿ ಪಾಟೀಲ್ರವರಿಗೆ ಇವತ್ತು ಟಿಕೆಟ್ ತಪ್ಪಿತು. ಚಂದ್ರಶೇಖರ್ ಪಾಟೀಲ್ ಅವ್ರ ನಿಧನ ನಂತರ ಅರುಣಾ ಸಿ ಪಾಟೀಲ್ರವರಿಗೆ ಟಿಕೆಟ್ ಕೈ ತಪ್ಪಿದ ನಂತರ ನಮ್ಮ ಜಾತ್ಯತೀತ ಜನತಾದಳದವ್ರು ಅವ್ರಿಗೆ ಕೈ ಹಿಡಿದು ಇವತ್ತು ಬೈ ಎಲೆಕ್ಷನ್ದಲ್ಲಿ ಚುನಾವಣೆ ಮಾಡಿ ಅವ್ರಿಗೆ ಗೆಲ್ಲಿಸ್ಕೊಟ್ಟೆವು. ಆದ ನಂತರ ತದನಂತರ ಅಪ್ಪಗೌಡರು ನಮ್ಮ ಪಕ್ಷ ಬಿಟ್ಟು ಬೇರೆ ಮತ್ತು BJPಗೆ ಹೋಗಿ ನಿಂತರು. ನಮೋಶಿಯವರು ಬಂದರು, ಸುಶೀಲ್ ನಮೋಶಿಯವರು ಬಂದರು, ನಮ್ಮ ಪಕ್ಷದಲ್ಲಿ ನಿಂತರು, ಸೋತರು, ಅವ್ರನ್ನೂ ಬಿಟ್ಟು ಹೋದರು. ಮಾಜಿ ಸಚಿವರಾದ ರೇವು ನಾಯಕರು ಬಂದರು, ಗ್ರಾಮಾಂತರ ಮತಕ್ಷೇತ್ರಕ್ಕೆ ಅವ್ರು ನಿಂತರು, ಸೋತರು, ಅವ್ರ ಪಕ್ಷ ಬಿಟ್ಟು ಹೋದರು. ಈ ರೀತಿ ಹಲವಾರು ನಂಬಲ್ಲಿ ಎಲ್ಲ ಭಾಳಷ್ಟು ಇದು ಆಗ್ಯಾವ. ನಂಬಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರ ಬಗ್ಗೆ ಬಹಳಷ್ಟು ಗೌರವಪೂರ್ವಕವಾಗಿ ಇವತ್ತು ನಮ್ಮ ಶ್ಯಾಮರಾವ್ ಸುರನ್ ಇರ್ಬೋದು, ಬಸವರಾಜ್ ತಡ್ಕಲ್ ಇರ್ಬೋದು, ಸುಮಾರು 50 ವರ್ಷ. ಆತ್ಮೀಯರೇ, ನೀವೆಲ್ಲ ಸುದ್ದಿಗಳನ್ನು ನೋಡಿದಿರಲ್ಲ, ಏನು ಅನಿಸ್ತು ನಿಮಗೆ? ಏನು ಅನಿಸಿದ್ರು ಅನ್ನೋದನ್ನು ಸರಿ ತಪ್ಪು ಲೈಕ್ ಡಿಸ್ಲೈಕ್ ಮಾಡ್ತಾ ಇರಿ. ಜೊತೆಗೆ ನಿಮ್ಮ ಕಾಮೆಂಟ್ಗಳನ್ನು ತೋರಿಸ್ತಾ ಇರಿ, ಶೇರ್ ಮಾಡ್ತಾ ಇರಿ. ಇದನ್ನು ಜೊತೆಗೆ ಸಬ್ಸ್ಕ್ರೈಬ್ ಉದರಿಸಲಿಕ್ಕೆ ಹೋಗಬೇಡ್ರಿ. ಯಾಕಪ್ಪ ಅಂದ್ರೆ ಇದು ನಿಮ್ಮ ವಾಹಿನಿ H16 ನ್ಯೂಸ್, ಅರ್ಥಾತ್ ಹೇ ಸೀತಾರಾಮ್. ವಂದನೆಗಳು.